Gently on the street. ನೋಡಿ, ನಾನು ಕಿಡ್ನಾಪ್ ಮಾಡಿರೋ ಮಕ್ಕಳನ್ನ ಬಿಡಬೇಕು ಅಂದ್ರೆ 25 ಲಕ್ಷ, ಪೂರಾ 25 ಲಕ್ಷ. ಇನ್ನು 25 ನಿಮಿಷದಲ್ಲಿ ನಂದು ಗುಡಿಗೆ ಬಂದು ಸೇರ್ಲಿಲ್ಲ ಅಂತಂದ್ರೆ ಈ ಮಕ್ಕಳ ಕಥೆನ ಇಲ್ಲೇ ಮುಗಿಸ್ಬಿಡ್ತೀನಿ. ದೇವರೇ ಪರಮಾತ್ಮ, ನಮ್ಮನ್ನೆಲ್ಲ ನೀನೇ ಕಾಪಾಡಪ್ಪ. ನಿಮಗ್ ಕೊಟ್ಟಿರೋ ಟೈಮ್ ಮುಗೀತು. ಫ್ರೆಂಡ್ಸ್, ಮಕ್ಕಳನ್ನ ಶೂಟ್ ಮಾಡೋದಕ್ಕೆ ರೆಡಿಯಾಗಿ. ಗಿಲಿ ಗಿಲಿ ಗಿಣ್ಣ, ಗಿಲಿ ಗಿಲಿ ಗಿಣ್ಣ, ಗಿಲಿ ಗಿಲಿ ಗಿಣ್ಣ. ಕಿಡ್ನಾಪರ್ ಅಣ್ಣ, ನಿಮ್ ದುಡ್ಡು ಬಂದ್ಬಿಡ್ತು. ಎಲ್ಲಿ? ತಗೊಳ್ಳೋ ಹಾಲು. ಲೋ ಪಂಕಜ್, ಈಗ ನೀ ಹಾಲು ಕುಡಿತೀಯೋ ಇಲ್ವೋ? ಏನ್ ಮಮ್ಮಿ ನೀನು, ಡ್ಯಾಡಿ ಎಷ್ಟು ಇಂಟ್ರೆಸ್ಟ್ ಆಗಿ ಕತೆ ಹೇಳ್ತಿದಾರೆ. ಯಾ ಇನ್ನೇನ್ ನಮ್ ಡ್ಯಾಡಿ ಕಿಡ್ನಾಪರ್ಸ್ ಗೂಸ ಕೊಡೋ ಟೈಮ್ ಬಂದ್ ಡಿಸ್ಟರ್ಬ್ ಮಾಡ್ಬಿಟ್ಟೆ. ಹೌದು, ರಾತ್ರಿ 11 ಗಂಟೆವರೆಗೂ ಅಪ್ಪ ಮಗ ಕುತ್ಕೊಂಡು ಕತೆ ಹೇಳ್ತಾರಿ. ನಾನಿಲ್ಲಿ ನಿಮ್ ಸೇವೆ ಮಾಡ್ತಾ ಇರ್ತೀನಿ. ಮುಸ್ರ ಪಾತ್ರ ಎಲ್ಲ ನಿಮ್ ಅಜ್ಜಿ ತಿಕ್ತಾಳ? ಅಜ್ಜಿ ಯಾಕೆ, ನೀನಿಲ್ವಾ? ಅದು ನಿನಗೆ ತುಂಬಾ ತೊಂದರೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀನಿ ಅವನಷ್ಟೇ. ತಗೊಳಕ್ ಹೇಳ್ರಿ. ತಗೊಳ್ರಿ. ಅಯ್ಯೋ ಕೊಡ್ರಿ. ಬನ್ನಿ ಮಾಡ್ತೀನಿ. ನಾನು ಆಮೇಲೆ ಹಾಲು ಕುಡಿತೀನಿ. ಮೊದ್ಲು ಮುಂದಕ್ಕೆ ಏನಾಯ್ತು ಹೇಳ್ ಡ್ಯಾಡಿ. ಸೂಪರ್ ಡ್ಯಾಡಿ, ಸೂಪರ್. ವಿಜಯಪ್ರಕಾಶ್ ಸರ್, ನಮ್ಮನ್ನು ಕ್ಷಮಿಸ್ಬಿಡಿ ಸರ್. ಸರ್, ಡಬಲ್ ಡಿಗ್ರಿ ಮಾಡಿದೀವಿ ಸರ್, ಎಲ್ಲೂ ಕೆಲಸ ಸಿಗಿಲ್ಲ ಸರ್. ದುಡ್ಡಿನ ಆಸೆಗೋಸ್ಕರ ಇಂಥ ಕೆಲಸ ಮಾಡ್ಬಿಟ್ಟಿ ಸರ್. ಡಬ್ಬಗಳ ತರ ಇದೀರಾ, ಡಬಲ್ ಡಿಗ್ರಿ ಮಾಡಿದೀನಿ ಅಂತ ಓಡ್ಬಿಡ್ತಾ ಇದೀರಾ. ಇನ್ಮೇಲೆ ಪಬ್ಲಿಕ್ ಏನು ತೊಂದರೆ ಮಾಡಲ್ಲ ಅಂದ್ರೆ ಜೀವಂತವಾಗಿ ನಿಮ್ಮನ್ನು ಬಿಡೋದು ಈಗ ನಾನು. ಇಲ್ಲ ಸರ್, ಇನ್ನು ಮನೆಯಿಂದ ತಪ್ಪು ಯಾವತ್ತೂ ಮಾಡೋದಿಲ್ಲ ಸರ್. ಸ್ವಾಮಿ, ಏನ್ ಡ್ಯಾಡಿ ನೀನು ಆ ಕಿಡ್ನಾಪರ್ಸ್ ನ ಶೂಟ್ ಮಾಡಿ ಪೀಸ್ ಪೀಸ್ ಮಾಡೋದ್ ಬಿಟ್ಟು ಹಾಗೆ ಬಿಟ್ಟು ಬಂದಿದ್ಯಲ್ಲ. ಹೋಗ್ಲಿ, ಪೊಲೀಸ್ ವರ್ಗಾರು ಹಿಡ್ಕೊಡ್ಬಾರ್ದಾಗಿತ್ತಾ? ನೋಡು ಮಗನೇ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದೇ ದೊಡ್ಡ ಸಾಹಸ ಅಲ್ಲ. ಅವರೇ ಬೇಡ್ಕೋತಾ ಇದ್ದಾರೆ. ನೋಡಿ ಸರ್, ನಾವೆಲ್ಲ ಎಜುಕೇಟೆಡ್ಸು, ಕೈಯಲ್ಲಿ ಕೆಲಸ ಇಲ್ಲ.
ಏನೋ ದುಡ್ಡಿನ ಆಸೆಗೋಸ್ಕರ ಒಂದ್ ಸಣ್ಣ ತಪ್ಪು ಮಾಡ್ಬಿಟ್ವಿ, ಕ್ಷಮಿಸ್ಬಿಡಿ ಅಂತ. ಅಂತವ್ರನ್ನ ಕ್ಷಮಿಸೋದೇ ಮಹಾವೀರ್ನ ಲಕ್ಷಣ. ಗೊತ್ತಾಯ್ತಾ? ಗೊತ್ತಾಯ್ತು. ಭದ್ರಾವತಿ ತಗೊಳ್ಳಿ ರೇಷನ್ ಸಾಮಾನ್ ಲಿಸ್ಟ್, ದುಡ್ಡು. ಆಮೇಲೆ ಆ ಲಿಸ್ಟ್ ನಾನು ಶಾವ್ಗೆ ಮತ್ತೆ ಗರಂ ಮಸಾಲ ಬರ್ದಿಲ್ಲ, ಅದನ್ನು ಮರೀದೆ ತಗೊಂಡ್ ಬಂದ್ಬಿಡಿ. ತಗೊಳ್ಳಿ. ಅವ್ವ ಸೈಕಲ್ ಆಗಿ ಹೋಗಿ ಬಿರಿಯಾನಿ ಬಂದ್ಬಿಡ್ತೀನಿ. ಊರ್ನವ್ರಿಗೆಲ್ಲ ನೀವ್ ಏನ್ ತರ್ತಾ ಇದೀರ ಅಂತ ಗೊತ್ತಾಗ್ಬೇಕಾ? ಸುಮ್ನೆ ಆಟೋಲ್ ಹೋಗ್ಬಿಟ್ ಬನ್ನಿ. ಬೆಂಗಳೂರು ಆಟೋದವರು ತಿಳಿತಲೇ ಇರೋರು ಬಂದ್ಬಿಟ್ರೆ ಸುತ್ಸಿ ಜಾಗದಾಗಿ ಸುತ್ಸಿ ಮೀಟರ್ ಮೇಲೆ ಜಾಸ್ತಿ ದುಡ್ಡು ವಸೂಲ್ ಮಾಡ್ಬಿಡ್ತಾರೆ ಅಂತ ನಮ್ಮೂರಾಗೆಲ್ಲ ಮಾತಾಡ್ಕತಾರೆ. ಹೌದೌದು, ನಿಮ್ಮಂತ ಯಾಂದಳ್ಳಿ ಸಿಕ್ಕ್ರೆ ನಾಮನು ಹಾಕ್ಬಿಟ್ಟು ಹೋಗ್ತಾರೆ. ಅದೇ ಬರುವಾಗ ಹಾಕಿಸ್ಕೊಂಡ್ ಬಂದ್ರಲ್ಲ ಅದೇ ನೋಡಿ. ನಾನ್ ಹೇಳ್ದಷ್ಟ್ ಮಾಡಿ, ಮತ್ತೆ ನಾನ್ ದೇವಸ್ಥಾನದಿಂದ ವಾಪಸ್ ಬರೋ ಅಷ್ಟ್ರಲ್ಲಿ ನೀವು ಇಲ್ಲಿರ್ಬೇಕು. ಅರ್ಥ ಆಯ್ತಾ? ನೀನ್ ಚಿಂತೆ ಬಿಟ್ಬಿಡವ, ಹಿಂಗ್ ಹೋಗಿ ಹಿಂಗ್ ತಗೊಂಡ್ ಹಿಂಗ್ ಬಂದ್ಬಿಡ್ತೀನಿ. ಆಟೋ ಆಟೋ ಮಾರ್ಕೆಟ್ ಹೋಗ್ತೀಪ? ಹೋಗ್ತೀನಿ ಸರ್, ನಾನು ಮಾರ್ಕೆಟ್ ಹೋಗ್ಬೇಕು. ಬೇಕಾದ್ರೆ ಅರ್ಧ ಚಾರ್ಜ್ ಕೊಟ್ಬಿಡ್ತೀನಿ. ಚಾರ್ಜ್ ನಾನೇ ಕೊಡ್ತೀನಿ. ನಾನೇನ್ ತಲೆ ಮೇಲೆ ಹೊತ್ಕೊಡ್ಬೇಕು ನಿಮ್ನ. ಬಂದ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ ಹೆಸರು? ನನ್ನ ಹೆಸರು ಬೋರಣ್ಣ ಅಂತವ. ಸರ್, ನೀವು ಸ್ವಲ್ಪ ಬಾಡಿ ಕಮ್ಮಿ ಮಾಡ್ಕೊಂಡ್ರೆ ಸಿನಿಮಾದಲ್ಲಿ ಚಾನ್ಸ್ ಸಿಗ್ಬೋದು ಸರ್. ಯಾವ್ದು ಕನ್ನಡ ಪಿಕ್ಚರ್ಲೆ ಅವ್ರು ನಮ್ಮನ್ನ ಹಾಕೊಳ್ಳಲ್ಲ ಬಿಡಿ. ಯಾಕೆಂದ್ರೆ ಚಡ್ಡಿ ಹೊಲ್ಸೋದಕ್ಕೇನೆ 4 ಮೀಟರ್ ಬಟ್ಟೆ ಬೇಕು. ಹಂಗಾಗಿ 1 ಮೀಟರ್ ಬಟ್ಟೆ ಸರಿ ಒಂದೊಂದವ್ರನ್ನೇ ಅವ್ರು ಹಾಕೊಳ್ಳೋದು. ವೆರಿ ನೈಸ್ ಸ್ಮೈಲ್. ಇದೇನೆ ಹಿಂಗ್ ಎಡಮನ್ನ ತಿರುಗ್ಬಿಟ್ಟೆ. ಇದೇನಕ್ಕ ಮಾರ್ಕೆಟ್ ಅಂತ ಇಳ್ಕಂತೀನಿ ಅಂತ ಇಲ್ಲೇ ಇಳ್ಕೊಂಡ್ರೆ. ಬಾರಯ್ಯ ಈಚೆಗೆ, ತೆಗೆಯ ಈಚೆಗೆ ತೆಗೆಯ. ಏನ ಏನ? ದುಡ್ಡನ್ನ. ದುಡ್ಡು ಯಾಕಕ್ಕ? ಯಾಕೆ ಅಂದ್ರೆ ಇಷ್ಟೊತ್ತರ್ಗು ಕೂತ್ಕೊಂಡು ಟಚಿಂಗ್ ಮಾಡ್ಕೊಂಡಿಯಲ್ಲ, ಅದಕ್ಕೆ. ಬಲವಾದಿಂದ ಮಾತಾಡು. ಯಾಕೆ? ಗಾಡಿ ಒಳಗೆ ಕೂತ್ಕೊಂಡು ಟಚಿಂಗ್ ಮಾಡಿದ್ದು ನಾನಲ್ಲ, ನೀನು. ಕಾಸು ಕೊಡ್ತೀಯೋ ಇಲ್ಲ ಹೋಗ್ಲೋ? ಹೋಗು. ನೋಡ್ರಪ್ಪ ಈ ವೈನ ಕರ್ಕೊಂಡೋಗಿ ನೀ ಹೊರಡಪ್ಪ. ಅಯ್ಯಯ್ಯೋ, ಇದೇನ್ ಭದ್ರಾವತಿ? ದೇವ್ರು ಇಷ್ಟವ ಚಟ್ಟಿ ಮಾಡಿ ಹೇಳ್ಬಿಟ್ಬಿಟ್ಟು ತೆದ್ದೆ ಕೊಟ್ಟಿದ್ ಬಟ್ಟೆನೆಲ್ಲ ವಾಪಸ್ ಕಸ್ಕೊಂಡ್ಬಿಟ್ಲು. ಏನ್ ಮಾಡೋದು? ಅದ್ರಾಗ ನಂದು ರವಷ್ಟು ತಪ್ಪದೆ. ಆಟೋದಲ್ಲಿ ಬುರ್ರತ್ತು ಹೋಯ್ತಾ ಇದ್ನ, ಒಂದ್ ಗೆಜ್ಜೆ ಸೌಂಡ್ ಕೇಳಿಸ್ತು. ಆಟೋದಲ್ಲಿ ನಾನು ಬರ್ತೀನಿ ಹೇಳ್ಲು. ಯಾವ ಸೌಂಡು? ಗೆಜ್ಜೆ ಸೌಂಡು. ವೆರಿ ಗುಡ್ ವೆರಿ ಗುಡ್. ಭದ್ರಾವತಿ, ನಮ್ಮೂರಿಂದ ಬೆಂಗಳೂರಿಗೆ ಬಂದು ನಮ್ಮೂರ್ ಮಾನನ ಅಳದು ಹರಾಜ್ ಹಾಕ್ಬಿಟ್ಟಿದ್ದೀರ. ಸುಮ್ಕಿರ ದೇವ್ರು, ಉರಿಯ ಗಾಯದ ಉಪ್ಪು ಹಾಕ್ಬೇಡ. ತಾಯಿ ಸತ್ವಾಗ್ಲೂ ಹೇಳ್ತೀನಿ. ಏನಾಯ್ತು ಅಂದ್ರೆ ಹರಿಕತೆ ಮಾಡ್ಬೇಡ. ನೀನ್ ಲೈವ್ ಶೋ ನೋಡಾಯ್ತು, ಮತ್ತೆ ರೀಪ್ಲೇ ಮಾಡ್ಬೇಡ ರೀ. ಇವ್ನೇನಾದ್ರೂ ಮತ್ತೆ ಮನೆ ಕರ್ಕೊಂಬಂದ್ರಿ ನಮ್ಮಿಬ್ರಿಗೂ ಜಗಳ ನಡೆದು ಹೋಗುತ್ತೆ. ಹುಷಾರ್. ಆಮೇಲೆ ನೋಡಿ, ಬರೀ 3 ಜನಕ್ಕೆ ಅಡ್ಗೆ ಮಾಡ್ತಾ ಇದೀನಿ. ಆಮೇಲೆ ಒಂದು ಕಾಗೆ ಬಂದ್ರು ಹಾಕಕ್ಕೂ ಒಂದು ಅಗಳು ಅನ್ನ ಇರಲ್ಲ. ಅರ್ಥ ಆಯ್ತಾ? ರಮಣ, ನಮಸ್ಕಾರ ಸರ್. ನಮಸ್ಕಾರ. ಇವ್ರು ನಮ್ಮೂರ್ನವರು. 1-2 ದಿನ ನಿಮ್ ಮನೇಲಿ ಇರೋದಕ್ಕೆ ಜಾಗ ಕೊಡ್ತೀರಾ? ಓಕೆ. ಹೀಸ್ ಕ್ಲೀನ್ ಅಂಡ್ ಪರ್ಸನ್. ಏನೋ ಇಂಗ್ಲಿಷ್ ಸ್ವಲ್ಪ ಪೊಂಗುತ್ತಾವನೆ. ಕೈ ಶುದ್ಧವಾಗಿದೆಯಾ ಅಂತ ಕೇಳ್ತಾ ಇದ್ದೇನೆ. ವಾತಾವರಣ ಎದ್ದು ಡೆಟಾಯಿಲ್ ಹಾಕಿ ತೆಂಗಿನ ನಾರ್ ತಗೊಂಡು ಚೆನ್ನಾಗಿ ತಿಕ್ಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸರಿ 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 ಸರಿ. ಇವ್ರ ಬಗ್ಗೆ ನಾನ್ ಗ್ಯಾರಂಟಿ ಕೊಡ್ತೀನಿ, ಸರಿನಾ? ಓಕೆ ಸರ್. ಬೇಡಿ ಸರ್, ಬೇಡಿ ಬೇಡಿ. ಇಟ್ಕೊಳ್ಳಿ, ಸಾಯಂಕಾಲ ಸಿನಿಮಾಗಿನ್ಮಾಗ ಹೋಗ್ಬೋದು. ಇಟ್ಕೊಳ್ಳಿ. ಹೋಗಿ ಹೋಗಿ ಹೋಗಿ. ಭದ್ರಾವತಿ ತಗೋ, ಇದು ನೀನು ಖರ್ಚು ಮಾಡೋದಕ್ಕಲ್ಲ. ನಿನ್ ತಂಗಿ ಭಾವನ 4 ದಿನ ಎಲ್ಲಾ ಕಡೆ ಹುಡುಕು. ಅವ್ರು ಸಿಕ್ಕಿದ್ರೆ ಸುಖವಾಗಿ ಅವ್ರ ಜೊತೆಲಿ ಇರು. ಇಲ್ಲ ಅಂದ್ರೆ ಇದನ್ನ ಇಟ್ಕೊಂಡು ಊರೋಗಿ ಸೇರ್ಕೊಂಡ್ಬಿಡು. ಇದಕ್ಕಿಂತಲೂ ಕರುಣೆ ತೋರ್ಸೋದಕ್ಕೆ ನನ್ ಮನಸ್ಸಿನಲ್ಲಿ ಜಾಗ ಇದೆ, ಜೇಬ್ನಲ್ಲಿ ಕಾಸಿಲ್ಲ. ನಾನು ತಿಂಗಳ ಸಂಬಳ ನಂಬ್ಕೊಂಡು ಬದುಕ್ತಾ ಇರೋನು.
ನೀನ್ ಯಾವ ಜನ್ಮದ್ ಬಂದನೋ ಏನೋ, ತಾರ್ ತಪ್ಪಿ ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಇರೋಕ್ ನೆರಳು ಕೊಟ್ಟು ಬೈ ತುಂಬಾ ಬಟ್ಟೆ ಕೊಟ್ಟಿದ್ಯಾ. ನಿನ್ ಋಣ ನಾನು ಯಾವ ಜನ್ಮಕ್ಕೂ ಮರೆಯಕ್ಕಿಲ್ಲ ಕಣಪ್ಪ, ಯಾವ ಜನ್ಮಕ್ಕೂ ಮರೆಯಕ್ಕಿಲ್ಲ. ಊರ್ನವ್ರಾಗ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳಿ? ನನ್ಗೊಂದ್ ವೇಳೆ ಈ ಸ್ಥಿತಿ ಬಂದು ನೀವು ನನ್ಗೆ ಹೆಲ್ಪ್ ಮಾಡಲ್ವಾ? ಅಳ್ಬಾರ್ದು. ಬರ್ತೀನಿ. ರೀ, ನಾನ್ ನಿಮ್ ಊರ್ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತೆ ನಿಮ್ ಊರ್ ಲೋನ್ ಬಗ್ಗೆ ಮಾತಾಡ್ತಾ ಇದೀನಿ. ಅವನೇನೇ ಮಾಡ್ದ? ಏನ್ ಮಾಡಿದ್ನಾ? ನಮ್ ದುಡ್ಡಲ್ಲಿ ಕಾಲ್ಗಳ ಹತ್ರ ಹೋಗಿದ್ದ. ಕಾಲ್ಗಲ್ಲ. ನೀನು ಹೇಳ್ಬಿಡ್ತಾ ಇದ್ಯಾ ನೋಡು. ಭದ್ರಾವತಿ ಬಾಡಿ ಎಷ್ಟು ದೊಡ್ಡದು, ಹಾರ್ಟ್ ಅದಕ್ಕಿಂತಲೂ ದೊಡ್ಡದು. ನಮ್ಮೂರವ್ರು ಇಂತ ಹಲ್ಕ ಕೆಲಸ ಎಲ್ಲ ಮಾಡಲ್ಲ, ಗೊತ್ತಾ ನಿಂಗೆ? ನಿಮ್ಗೆ ನಿಮ್ ಊರ್ನವ್ರ ಮೇಲೆ ನಂಬಿಕೆ, ನನ್ನ ಮೇಲೆ ನಂಬಿಕೆ ಇಲ್ಲ. ಹಾಗ ಅನ್ಕೋಬೇಡ ಕಣೆ. ಭದ್ರಾವತಿ ತಪ್ಪು ಮಾಡಲ್ಲ ಅಂದೆ ಅಷ್ಟೇ. ತಪ್ಪು ಮಾಡಲ್ಲ ಅಲ್ಲ? ನಾನೇ ರೀ ತಪ್ಪು ಮಾಡಿರೋದು. ನಿಮ್ಮನ್ನ ನೋಡಿದ ತಕ್ಷಣ ಎಲ್ಲ ಬಿಟ್ಟು ನಿಮ್ಮ ನಂಬಿ ನಿಮ್ ಜೊತೆ ಬಂದಲ್ಲ, ಅದೇ ನಾನ್ ಮಾಡಿದ ಮೊದಲನೇ ತಪ್ಪು. ಶಾಂತಿ 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 ಶಾಂತಿ. ಅಯ್ಯೋ, ಇಷ್ಟೊಂದು ಅನುಮಾನ ಪಡ್ತೀಯಲ್ಲೇ. ಶಾಂತವಾಗಿರೋ ಅಂತ ಹೇಳಿದೆ ಅಷ್ಟೇ. ಅಳ್ಬೇಡ ಅಳ್ಬೇಡ. ನೋಡಿ ಚಿನ್ನ, ನಾನ್ ನಿನ್ಗೆ ಇಷ್ಟವಾದ ಹೀರೋ ಪಿಕ್ಚರ್ ಕರ್ಕೊಂಡು ಹೋಗ್ತೀನಿ. ಯಾರು ಹೇಳು? ಕಿತ್ತೋದ್ ರೋಷನ್, ರಿತಿಕ್ ರೋಷನ್. ಪಿಜ್ಜಾ ಪಿಜ್ಜಾ ಕರ್ಕೊಂಡು ಹೋಗ್ತೀನಿ. ಓಕೆ? ಏನು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ನನ್ನ ಕಿವಿ ಚುಚ್ತೀಯ? ಈಗ ನಾನು ನಿನ್ ಕಿವಿ ಚುಚ್ತೀನಿ. See, I don't like him. ಅದಕ್ಕೆ ಅವನ್ನ ಮರ್ಡರ್ ಮಾಡ್ಬಿಟ್ಟೆ. ಬಟ್ ಐ ಲೈಕ್ ಯು. ನಾನು ನಿನಗೆ ಏನು ಮಾಡಲ್ಲ. ಡೋಂಟ್ ವರಿ. ಓಕೆ? ಡೋಂಟ್ ಟೆಲ್ ಎನಿಬಡಿ. ಎಲ್ಲಿ ಹೋದ ಕೊಲೆಗಾರ? ಎಲ್ಲಿ ಹೋದ ರೀ? ಕಮಾನ್. ಡಿಗ್ರಿ ಹೈ ಟೆಂಪರೇಚರ್. ಇಷ್ಟೊಂದು ಜ್ವರ ಹ್ಯಾಕ್ ಬಂತು ನಿಮ್ಗೆ? ನೆನ್ನೆ ರಾತ್ರಿ ಸ್ಕೂಟರ್ನ ಗ್ಯಾರೇಜ್ ಅಲ್ಲಿ ಬಿಟ್ಟು ಬರುವಾಗ ಅದೇನೋ ನೋಡಿ ಭಯ ಪಟ್ಕೊಂಡಿದ್ದಾರೆ. ಭಯ ಪಟ್ಕೊಂಡಿದಾರ? ಚಿಕ್ಕ ಮಕ್ಕಳು ಭಯ ಪಟ್ಕೊಂಡ್ರೆ ಜ್ವರ ಬರುತ್ತೆ. ಇವರಿಗೆ ಹೇಗೆ ಜ್ವರ ಬರುತ್ತೆ? ಏನಾದ್ರು ಕೊಲೆಗಿಲೆ ನೋಡ್ಬಿಟ್ಟು ಗೊತ್ತಾಯ್ತು ಕೊಲೆ? ನಾನು ಇಂಜೆಕ್ಷನ್ ಕೊಟ್ಟು ಮಾತ್ರೆ ಬರ್ಕೊಡ್ತೀನಿ. ನೀವು ರಾತ್ರಿ ಮಲಗ್ಬೇಕಾದ್ರೆ ಇದಕ್ಕೆ ಚೆನ್ನಾಗಿ ಹೋಗಿ ಮಲ್ಕೊಂಬಿಡಿ. ಯಾವುದಕ್ಕೆ? ಇದಕ್ಕೆ. ಇದೇನ್ರಿ, ಪೊಲೀಸ್ನವ್ರು ನಮ್ಮ ಮನೆಗೆ ಬಂದಿದ್ದಾರೆ? ಇನ್ನೇನಕ್ ಬಂದಿರ್ತಾರೆ? ನೆನ್ನೆ ನಾನು ಕೊಲೆ ನೋಡಿದ್ನಲ್ಲ, ಸಾಕ್ಷಿ ಹೇಳ ಕರೀತಾರೆ ಅಂತ ಕಾಣುತ್ತೆ. ಹಲೋ, ಈ ಬ್ರೀಫ್ ಕೇಸ್ ನಿಮ್ದೇ ತಾನೆ? ನಂದಲ್ಲ. ಯಾವಂದ ನನಗೇನ್ ಗೊತ್ತು? ಕೊಲೆ ಆ ಜಾಗದಲ್ಲಿ ಈ ಬ್ರೀಫ್ ಕೇಸ್ ಸಿಕ್ತು. ಮಿಸ್ಟರ್, ಕ್ರಿಮಿನಲ್ಸ್ ನ ಹಿಡಿಯೋದು ಪೊಲೀಸ್ನವ್ರ ಡ್ಯೂಟಿ. ಪೊಲೀಸ್ನವ್ರ ಜೊತೆ ಕೋಆಪರೇಟ್ ಮಾಡೋದು ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ನೀವು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ಬೇಕು. ಹೇಳ್ಬಿಡ್ತಾರೆ. ಅದೇನೋ ಹೇಳ್ತಾರಲ್ಲ, ಇರ್ಲಾರ್ದವ್ರು ಇರ್ವೇ ಬಿಟ್ಕೊಂಡ್ರಂತ. ನಾನ್ ಬಂದು ಸಾಕ್ಷಿ ಹೇಳ್ಬಿಟ್ಟು ಆಮೇಲೆ ಅವ್ನ್ ಬಂದು ನನ್ನೇನಾದ್ರು ಮಾಡ್ಬಿಟ್ರೆ ನಾನ್ ಸಾಕ್ಷಿ ಹೇಳೋದಿಲ್ಲಪ್ಪ. ನೀವು ಬರ್ಲೇಬೇಕು. ಇನ್ಸ್ಪೆಕ್ಟರ್, ನಮ್ಮ ಯಜಮಾನ್ರಿಗೆ ಒತ್ತಾಯ ಮಾಡಿ ಸಾಕ್ಷಿ ಹೇಳ್ಸೋಕೆ ನಿಮಗೆ ಯಾವ ರೂಲ್ಸು ಇಲ್ಲ. ರೂಲ್ಸ್ ಬೇರೆ ಮಾತಾಡ್ತೀರೇನ್ರಿ? ನಿನ್ನೆ ನಿಮ್ ಸ್ವೆಟರ್ ಮೇಲೆ ರಕ್ತದ ಕಲೆ ಇತ್ತು, ಗೊತ್ತಾ? ರಕ್ತದ ಕಲೆನಾ? ಆ ಕೊಲೆಗಾರ ಹೋಗೋವಾಗ ಸುಮ್ನೆ ಹೋಗ್ಲಾರ್ದೆ ಬೆಣ್ಣೆನ ದೋಸೆ ಮೇಲೆ ಸೋರೋ ತರ ಆ ರಕ್ತದ ಕಲೆ ನನ್ ಬಟ್ಟೆ ಮೇಲೆ ಸೋರ್ಬಿಟ್ಟು ಹೋಗ್ಬಿಟ್ಟ. ನಾನೇನ್ ಮಾಡ್ಲಿ? ಇದೇ ಕಾರಣ ಇಟ್ಕೊಂಡು ಸಂದೇಹಾಸ್ಪದ ವ್ಯಕ್ತಿ ಅಂತ ಈಗ್ಲೇ ಇಲ್ಲೇ ಅರೆಸ್ಟ್ ಮಾಡಬಹುದು. ವಿಶಾಲು,
ಏನೇ ನೀನು ಯಾಕೆ ರೂಲ್ಸ್ ಬಗ್ಗೆ ಮಾತಾಡಕ್ ಹೋದೆ? ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು, ಇವಾಗ ಏನ್ ಮಾಡ್ಲಿ ನಾನು? ಇನ್ಸ್ಪೆಕ್ಟ್ರೆ, ನನ್ನ ಹೆಂಡತಿ ತಿಳಿದೆ ಏನೋ ಮಾತಾಡ್ಬಿಟ್ಲು, ದಯವಿಟ್ಟು ಅದ್ರಲ್ಲಿ ಸೀರಿಯಸ್ ತಗೋಬಿಡಿ. ನಿಮ್ ಹೆಂಡತಿ ಈಗ ಮಾತಾಡಿದ್ರೆ ನೀವು ಸೀರಿಯಸ್ ತಗೋತಿದ್ರ? ಅದಕ್ಕೋಸ್ಕರ ನೀವು ನಿಮ್ ಪಡೆದೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ರೆ ಅರೆಸ್ಟ್ ಮಾಡಕ್ ಬಂದಿದ್ದೀರಾ ಮನೆ ಬಾಗಿಲಿಗೆ. ನಾನೇನೋ ತಿಳಿದ ನೋಡ್ಬಿಟ್ಟು ತುಂಬ ಸಿಗಾಕೊಂಡಿದ್ದೀನಿ. ಅಂತಿದ್ದವ್ನು ಯಾರೋ ಅಂದ್ಬಿಟ್ಟು ನನಗೆ ಯಾಕೆ ನೀವಂತೂ ಕೋರ್ಟ್ಗೆ ಬರ್ಲೇಬೇಕು. ಅಪರಾಧಿಯಾಗಿ ಬರ್ತಿರೋ ಇಲ್ಲ ಸಾಕ್ಷಿ ಹೇಳಕ್ ಬರ್ತಿರೋ ನೀವೇ ಡಿಸೈಡ್ ಮಾಡಿ. ವಿಶಾಲು ಸರ್, ನನ್ನ ರಾಜೀನಾಮೆ ತಗೊಳ್ಳಿ. ನೋ ನೋ, ನಿಮ್ ರಾಜೀನಾಮೆನ ನಾನು ಅಕ್ಸೆಪ್ಟ್ ಮಾಡಲ್ಲ. ಯಾಕೆ ಸರ್? ಇಲ್ಲಿವರೆಗೂ ನನ್ನ ಕೈ ಬಾಯಿ ಕ್ಯಾರೆಕ್ಟ್ರು ಎಲ್ಲ ಶುದ್ಧವಾಗೇ ಇದೆಯಲ್ಲ ಸರ್? ಇಲ್ಲ ಅಂದವ್ರ ಬಾಯಿಗೆ ಹುಳ ಬೀಳಿ. ಮತ್ ತಗೊಳ್ಳಿ ನನ್ನ ರಾಜೀನಾಮೆನ. ತಗೊಳ್ತೀನಿ, ಆದ್ರೆ ಈಗಲ್ಲ. ಮತ್ತೆ ಯಾವಾಗ ಸರ್? ಮಿಸ್ಟರ್ ವಿಜಯ್, ಮೊನ್ನೆ ರಾತ್ರಿ ಸಬ್ವೇನಲ್ಲಿ ನಿಮ್ ಪಕ್ಕದಲ್ಲೇ ಒಂದು ಕೊಲೆ ನಡೀತಲ್ಲ, ಅಲ್ಲಿ ಕೊಲೆ ಆದವನು ನನ್ನ ಹೆಂಡತಿ ಸ್ವಂತ ಬ್ರದರ್. ಸುರಂಗ ಮಾರ್ಗದಲ್ಲಿ ನಿಮ್ ಕಣ್ಮುಂದೆ ಏನ್ ನಡೀತು ಅಂತ ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ಬೇಕು. ಸಾಕ್ಷಿ ಹೇಳ್ದೆ ಹೋದ್ರೆ ಇಂಡಿಯಾದಲ್ಲಿ ನಿಮ್ಗೆಲ್ಲೂ ಕೆಲಸ ಸಿಗ್ಬಾರ್ದು, ಹಾಗೆ ಮಾಡ್ತೀನಿ. ಓಂ ಸರ್ವಧರ್ಮಾನ್ ಪರಿತ್ಯೇಭ್ಯೋ ಮಾಮೇಕಂ ಜನಂ ಧ್ವಜ ಅಹಂ ಸರ್ವಭಾವೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಸ್ಯಾಹ. ಓಂ ವೆಂಕಟೇಶಾಯ ನಮಃ. ಮಹಾವಿಷ್ಣುವೇ ನಮಃ. ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ದೇವ್ರೆ, ಇವತ್ತು ನನ್ನ ಗಂಡ ಸಾಕ್ಷಿ ಹೇಳಕ್ ಹೋಗಿದ್ದಾರೆ. ಅವ್ರಿಗೇನು ತೊಂದರೆ ಆಗ್ತಿರೋ ತರ ಕಾಪಾಡು ತಂದೆ. You can proceed. ಥ್ಯಾಂಕ್ ಯು, ಯುವರ್ ಆನರ್. ಮಿಸ್ಟರ್ ವಿಜಯ್ ಪ್ರಕಾಶ್ ಅಂದ್ರೆ ನೀವೇ ತಾನೆ? ಹೌದು. ನೋಡಿ ಮಿಸ್ಟರ್ ವಿಜಯ್ ಪ್ರಕಾಶ್, ಜನವರಿ 24ನೇ ತಾರೀಕು ರಾತ್ರಿ ಸಬ್ವೇನಲ್ಲಿ ನಿಮ್ ಕಣ್ಣು ಮುಂದೆ ಏನೇ ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳಕ್ ಸಾಧ್ಯನಾ? ಅವತ್ ರಾತ್ರಿ ನಾನು ನಡ್ಕೊಂಡ್ ಬರ್ತಾ ಇದ್ದೆ. ನಡ್ಕೊಂಡ? ನಿಮ್ ಹತ್ರ 2 ವೀಲರ್ ಇರ್ಬೇಕಲ್ಲ? ಇತ್ತು, ಅದನ್ನ ರಿಪೇರಿಗೆ ಅಂತ ಗ್ಯಾರೇಜಿಗೆ ಬಿಟ್ಟು ಬರ್ತಾ ಇದ್ದೆ. ಯಾವ ಗ್ಯಾರೇಜು? ಅದು ಲೋಕೇಶ್ ಸ್ಕೂಟರ್ ಗ್ಯಾರೇಜ್ ಅಂತ ನಮ್ಮ ಆಫೀಸ್ ಹತ್ರನೇ ಇದೆ. ಸಬ್ವೇಲ್ ನಾನೊಬ್ನೇ ನಡ್ಕೊಂಡ್ ಬರ್ತಾ ಇದ್ನಾ, ದಬ್ಬ 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 ಶಬ್ದ ಬರ್ತಾ ಇದೆ. ಏನು ಅಂತ ತಿರುಗಿ ನೋಡ್ತೀನಿ, ದಪ್ಪ ಅಂತ ಬಿದ್ಬಿಟ್ಟ ಬಂದು. ಆಗ ಅಲ್ಲಿದಾನಲ್ಲ ಅವನ ಜೊತೆಲಿ ಒಂದು 4-5 ಜನ ಸೇರ್ಕೊಂಡು ಅಯ್ಯೋ ವೆಯ್ಟ್ ಮಾಡ್ಲಿಲ್ಲ ಅವನು. ಸ್ಟಾಪ್ ಇಟ್ ಸರ್. ಇವ್ರು ಅವ್ರೇನಾ ಅಂತ ಅವ್ರ ಮುಖನ ಚೆನ್ನಾಗಿ ನೋಡಿ ಹೇಳಿ. ಅಯ್ಯಯ್ಯೋ, ನೋಡೋದು ಯಾಕೆ ಸರ್? ಆ ಮನುಷ್ಯನ ಮುಖನ ಯಾವ ಜನ್ಮದಲ್ಲೂ ನಾನಿನ್ ಮರೆಯೋಕೆ ಆಗಲ್ಲ. ಸರಿ, ಮುಂದೆ ಏನ್ ನಡೀತು ಅಂತ ಡೀಟೇಲ್ ಆಗಿ ಹೇಳಿ. ಕೆಳಗಡೆ ಬಿದ್ದಿದ್ದ ವ್ಯಕ್ತಿನ ಎಬ್ಬಿಸ್ ನಿಲ್ಸಿದ್ರು. ಅವನ ಹಾಗೆ ಗೋಡೆಗೆ ಒರಗಿಸ್ಬಿಟ್ಟು ಇಲ್ಲಿ ಹೀಗೆ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟು ಆ ಚಾಕು ತಗೊಂಡು ಕಿವಿಯಿಂದ ಚುಚ್ಚಿದ್ರು. ಈ ಕಡೆ ಕಿವಿಯಿಂದ ಆ ಕಡೆ ಕಿವಿಗೆ ಬರೋವರೆಗೂ ತಲೆ ಒಳಗೆ ಹಾಕಿ ಡಿಚ್ಕ 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 ಅಂತ ಡಿಚ್ಚಿ ಹೊಡಿತಿದ್ರು. ಅವನು ಕೂಗ್ಕೋತಾನೆ ಇದೆ ನೋವಿಂದ. ಇವ್ರು ಯಾರಿಗೂ ಕೇಳಿಸ್ತಾನೆ ಇಲ್ಲ. ರಕ್ತ ಅಂತೂ ಕಿವಿ, ಕಣ್ಣು, ಬಾಯಿ, ಮೂಗಿಂದ ಸೋರ್ತಾನೆ ಇದೆ. ಆದ್ರೂ No, I don't like. ನಿನ್ ಹೆಂಡತಿ ತಾಳಿ ನಾನು ಕಿತ್ತಾಕ್ಲಿಲ್ಲ. ನನ್ನ ಹೆಸರು ರಾಕಾನೆ ಅಲ್ಲ. ಮೈಂಡ್ ಇಟ್. ದೇವ್ರು ಒಂದ್ ನಿಮಿಷ. ಏನೇ ಭದ್ರಾವತಿ, ಎಲ್ಲೋಗಿದ್ದೆ ನೀನು? ಅಯ್ಯೋ, ನಂದೊಂದ್ ದೊಡ್ಡ ಕತೆ. ನಾನು ನನ್ನ ತಂಗಿ ಗಂಡನ್ ಮುಡಿಕೊಂಡು ಹೋಗಿದ್ದೆ. ಅಲ್ಲ, ನೀವು ಸುಮ್ನೆ ಇರೋದ್ ಬಿಟ್ಟು ಇಲ್ಲದ ಜಾಗಕ್ಕೆ ಇರೋ ಬಿಟ್ಕೊಂಡ್ರು. ನಂಗೆ ಆ ಕೇಡಿ ನನ್ ಮಗನ ವಿರುದ್ಧ ಯಾಕೆ ಸಾಕ್ಷಿ ಹೇಳಕ್ ಹೋಗಿದ್ರಿ? ಇದೆಲ್ಲ ಸೋಮವಾರಪೇಟೆ ಇನ್ಸ್ಪೆಕ್ಟರ್ ಮಾಡಿದ ಕೆಲಸ. ಸೋಮವಾರಪೇಟೆ ಬರ್ತಾ ಇದೆ. ಒಳ್ಳೆ ತರಲೆ ಇನ್ಸ್ಪೆಕ್ಟರ್ ಸವಾಸ ಆಗೋಯ್ತು. ಕೇಳಿಸ್ಕಣ್ಣ, ಆಡ್ಬಿದ್ದಕ್ಕೆಂದವರು ನಮ್ಮ ಭದ್ರಾವತಿ ಟಾಡಾ ಕೇಸಲ್ಲಿ ನೀನು ಒಳಗಡೆ ಹಾಕ್ಬೇಕೇನಾ? ಮಿಸ್ಟರ್ ವಿಜಯ್ ಪ್ರಕಾಶ್, ನೀವ್ ಹೇಳಿ ಸಾಕ್ಷಿಯಿಂದ ಸರ್ಕಾರ ನನಗೆ ಒಳ್ಳೆ ಪ್ರಶಸ್ತಿನೇ ಕೊಡುತ್ತೆ. ಎಂತ ಪ್ರಶಸ್ತಿ? ನಿಮ್ಗೆ ಪ್ರಶಸ್ತಿ ಬೇಕು ಅಂದಿದ್ರೆ ನಾನು ಕೊಡಿಸ್ತಾ ಇರ್ಲಿಲ್ವಾ? ನನಗಿರೋದು ಒಂದೇ ಪ್ರಾಣ, ಅದು ಹೋಯ್ತು ಅಂದ್ರೆ ಯಾವ ಅಂಗಡಿಯಿಂದ ತರಿಸ್ಕೊಳ್ಳೋದು? ಡೋಂಟ್ ವರಿ. ಮುಂದಿನ ವಾರನೇ ಆ ರಾಕನಿಗೆ ಗಲ್ ಶಿಕ್ಷೆ ಆಗುತ್ತೆ. ಮುಂದಿನ ವಾರ ಅವನಿಗೇನೋ ಗಲ್ ಶಿಕ್ಷೆ. ಆದ್ರೆ ನಮ್ ಟರ್ನಿಂಗ್ ಮಾಡಿ ನೋಡ್ಬೇಕ್ರಾ? ಯಾವ ಕಡೆ? ಆ ಕಡೆ. Shut up. ತಿನ್ನೆ
ಹುಳಿನೂ ಇಲ್ಲ ಏನಿಲ್ಲ ಸುಮ್ನೆ ಇರೋ. ಅಯ್ಯೋ ರಾಮ, ನೀನೇ ನಗ್ತಿದ್ಯಾ? ದ್ರಾಕ್ಷಿ ಹಾಕು. ತೂಕ ಸರಿಗೆ ಹಾಕು. ತಕಡಿ ಕೆಳಗಡೆ ಹುಣ್ಸಣ್ಣಿಲ್ಲ ತಾನೆ, ಸರಿಗೆ ಹಾಕು. ಈ ಲಿಸ್ಟ್ ಅಲ್ಲಿ ಇರೋದೆಲ್ಲ ಶಟ್ಟಿ ಅಂಗಡಿನ ತಗೊಂಡ್ ಬನ್ನಿ ಹೋಗಿ. ಸರಿ. ಪೈನಾಪಲ್ ಒಂದೆರಡು ಹಾಕಪ್ಪ. ವಿಶಾಲು ಓಡೋಕೆ ತಿರುಗಿ ನೋಡ್ಬೇಡ, ಆಮೇಲೆ ಹೇಳ್ತೀನಿ. ಓಡು ಓಡು. ಸರ್ ಸ್ವಲ್ಪ ಅರ್ಜೆಂಟಾಗಿ ಫೋನ್ ಮಾಡ್ಬೇಕು, ಪ್ಲೀಸ್ ಕೊಡಿ. ಮೇಲ್ಗಡೆ ಓಡೋದು. ಹೌದು ಸರ್. ಏಯ್, ನೀವಿಬ್ರು ಈ ಕಡೆ ಹೋಗ್ರ, ನೀನ್ ಈ ಕಡೆ ಹೋಗ. ಯೋ ಇನ್ಸ್ಪೆಕ್ಟರ್, ಯಾರೇ ನಿಮ್ಗೆ ಕೆಲಸ ಕೊಟ್ಟಿದ್ದು? ಯಾಕೆ ಹೀಗೆಲ್ಲ ಮಾಡ್ತೀರಾ? ನಾನು ಉಂಗ್ರ ಕೊಡ್ರಿ. ನೀನನ್ನ ಬಿಡಯ್ಯ, ನಾನು ಅರಾಕನ್ನ ಹಿಡಿಬೇಕು. ಹಿಡಿತೀರಾ? ಕೈ ಸಿಕ್ದಾಗ್ಲೇ ಹಿಡಿಲಿಲ್ಲ, ಅವನ ಆಕಾಶದಲ್ಲಿ ಹಾರ್ತಾ ಇದ್ದಾನೆ, ಹಿಡಿತಾರೆ ಅಂತ. ಉಂಗ್ರ ಕೊಡ್ರಿ ಉಂಗ್ರನ. ಯೋ, ನಿಮ್ಗೇನು ಆಗ್ಲಿಲ್ಲ ತಾನೆ? ಹೆಚ್ಚು ಕಡಿಮೆ ಯಮಲೋಕದ ಬಾಗಿಲು ತಟ್ಬಿಟ್ಟು ಬಂದ್ಬಿಟ್ಟೆ ಕಣೆ. ಇಲ್ಲೆಲ್ಲ ನೋಯ್ತಾ ಇದೆ, ಓಡಿ ರೀ. ಅವನ ಕೈಯಲ್ಲಿ ಇಷ್ಟುದ್ದ ಚಾಕು ಇದ್ದಾರೆ, ಅದರಿಂದ ನನ್ನ ಹೊಟ್ಟೆಗೆ ಪರ್ಕ ಅಂತ ಚುಚ್ಚಿಬಿಟ್ಟಿದ್ರಿ. ಏನ್ರಿ ಗತೆ? ಯಾಕ್ರೆ ಸುಳ್ಳು ಹೇಳಿದ್ರೆ ಅವ್ನ ಅರೆಸ್ಟ್ ಮಾಡಿದೆ ಅಂತೇಳಿ? ನಾನೇನ್ ಸುಳ್ಳು ಹೇಳಿಲ್ಲ, ನಿನ್ ಹೆಂಡ್ತಿನೇ ಸುಳ್ಳು ಹೇಳಕ್ ಹೇಳಿದ್ದು. ವಿಶು, ಯಾಕೆ ಹೀಗೆಲ್ಲ ಮಾಡಿದೆ? ನಿನಗೆ ಇನ್ಸೂರೆನ್ಸ್ ಹಣ ಬೇಕು ಅಂದಿದ್ರೆ ನಾನೇ ತಕ್ಕೊಡ್ತಾ ಇದ್ನಲ್ಲೇ. ಮಧ್ಯದಲ್ಲಿ ಇವ್ರನ್ನೆಲ್ಲ ಇಟ್ಕೊಂಡು ಯಾಕೆ ಟ್ರೈ ಮಾಡಿದೆ ನೀನು? ಇಲ್ಲ ರೀ, ಮಾತಾಡ್ಬೇಡ ನೀನು. ಎಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡ್ತಾ ಇದ್ದೀರಾ. ನಾನು ಯಾರನ್ನೂ ನಂಬೋ ಹಾಗೆ ಇಲ್ಲ. ನೀವೆಲ್ಲ ಸೇರ್ಕೊಂಡು ಕುರಿ ಮಾಡಿ ಅವನಿಗೆ ಬಲಿ ಕೊಡ್ತಾ ಇದ್ದೀರಾ ನನ್ನ. ನೋಡಿ ಮಿಸ್ಟರ್ ವಿಜಯಪ್ರಕಾಶ್, ನೀವೇನು ಯೋಚನೆ ಮಾಡಬೇಡಿ. ಯೋಚನೆ ಮಾಡಬಾರ್ದಾ? ಪ್ರಾಣ ಹೋಗ್ತಾ ಇದೆ, ಯೋಚನೆ ಮಾಡಬೇಡ ಅಂತಿರಲ್ಲ. ಮನುಷ್ಯರೇನ್ರಿ ನೀವು? ನಾನು ಕಮಿಷನರ್ ಹೇಳಿ ನಿಮಗೆ ಸೆಕ್ಯೂರಿಟಿ ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಏನ್ ಥ್ಯಾಂಕ್ ಯು ಇನ್ಸ್ಪೆಕ್ಟರ್? ಅವ್ರು ಸೆಕ್ಯೂರಿಟಿ ಕಳಿಸ್ತೀನಿ ಅಂದ ತಕ್ಷಣ ಹೆಂಡ ಕುಡ್ದಿದ್ ಕುದುರೆ ತರ ಕುಣಿತಾ ಇದೆಯಲ್ಲ. ಅವ್ರು 4 ಜನ ಸೆಕ್ಯೂರಿಟಿ ಅವರು ಗನ್ ಹಿಡ್ಕೊಂಡು ಮನೆ ಬಾಗಿಲಲ್ಲಿ ನಿಂತಿದ್ರೆ ಪಂಕಜ್ ಏನ್ ಅನ್ಕೋತಾನೆ? ನನ್ನ ಇಮೇಜ್ ಏನಾಗ್ಬೇಕು ಯೋಚನೆ ಮಾಡಿದೆ ನೀನು? ಯಾವ ಪಂಕಜು, ಏನ್ ಇಮೇಜು? ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಉರಿಸ್ಬೇಡಿ ನೀವು. ನನಗೆ ಆಲ್ರೆಡಿ ಉರಿತಾ ಇದೆ, ನಂಗೆ ಸೆಕ್ಯೂರಿಟಿ ಬೇಡ ಅಷ್ಟೇ. ಅಯ್ಯೋ, ಪಂಕಜ್ನ ಸಮಾಧಾನ ಮಾಡೋ ಕೆಲಸ ನಂದು ರೀ. ಪ್ಲೀಸ್ ಸೆಕ್ಯೂರಿಟಿ ಬೇಡ. ಯಾಕೆ ಅಂದ್ರೆ ಇಂದಿರಾ ಗಾಂಧಿನ ಕೊಂದಿದ್ದೆ ಸೆಕ್ಯೂರಿಟಿ, ಗೊತ್ತಿಲ್ವಾ ನಿಮ್ಗೆ? ನನಗೆ ಸೆಕ್ಯೂರಿಟಿನೂ ಬೇಡ, ಏನು ಬೇಡ. ನಂಗೆ ಯಾರು ಬೇಕಾಗಿಲ್ಲ. ನನ್ ಕಾಪಾಡ್ಕೊಳಕ್ ನನಗೆ ಗೊತ್ತಿದೆ. ಒಂದ್ ನಿಮಿಷ ಇರು, ಒಂದ್ ನಿಮಿಷ. ನನ್ನನ್ನ ಯಾಕೆ ಹೊಡಿತೀಯ ಅಂತ ಹೇಳ್ಬಿಟ್ಟು ಹೊಡಿದ? ಹೇಳ್ಬಿಟ್ಟು ಹೊಡಿಬೇಕಾ? ಅದಕ್ಕೆ ನಂಗೆ ಕಾಸು ಕೊಟ್ಟಿಲ್ಲ. ಮತ್ತೆ ನಿನ್ ಕೈ ಕಾಲು ತೆಗಿ ಅಂತ ಎಲೆಡ್ಕೆ ಕೊಟ್ಟವ್ರೆ. ನಾನೇನ್ ತಪ್ಪು ಮಾಡಿದಿಂದ ನನ್ ಮೇಲೆ ಸ್ವಲ್ಪ ದಯ ತೋರ್ಸೋದ? ನನ್ನ ಮಗನೇ, ದಯ ದಾಕ್ಷಿಣ್ಯ ಅನ್ನೋ ಸೆಂಟಿಮೆಂಟ್ ಎಲ್ಲ ನಮ್ ದೇಶದ ಬಾರ್ಡರ್ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಕಾಸು ಕೊಟ್ರೆ ಕಾಶ್ಮೀರದಲ್ಲಿದ್ರು ಹುಡ್ಕೊಂಬಂದ್ ಓದಿತೀನಿ. ಈಗ ಅವನ್ ಕಾಸು ಕೊಟ್ಟವನೆ, ಸುಮ್ನೆ ಓದೇ ತಿನ್ನು. ನಾಳೆ ನೀನ್ ಕಾಸು ಕೊಡು, ಅವನಿಗೆ ಓದಿತೀನಿ. ನಮಸ್ಕಾರ ದಾದಾ. ಓ, ಪೋಸ್ಟ್ ಮ್ಯಾನ್.
ಯಾಕೆ ಮೀಟ್ರಪ್ಪ ಬಾರ. ಏನದು? ಲೆಟರ್ ಬಂದಿದೆ ದಾದಾ. ನನಗೆ ಯಾವನ ಬರೀತಾನೆ ಲೆಟ್ರು? ಯಾರೋ ಬರ್ದಿದ್ದಾರೆ ದಾದಾ. ಎಲ್ಲೇ ನಿನ್ ಗಂಡ? ಎಲ್ಲೇ? ನನಗೇನೋ ಗೊತ್ತು. ನನಗೆ ಏನೋ ಅಂತೀಯ? ನೀನು ನನ್ನನ್ನು ಕೇಳಿದ್ದು ಇದೇ ಸ್ಟೈಲ್ ಅಲ್ಲಿ ತಾನೆ? ಎಲ್ಲೇ ನಿನ್ ಗಂಡ? ನನಗ್ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ನೋಡು, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನಿನ್ ಗಂಡ ನನ್ನ ಎದುರುಗಡೆ ಬರ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನನ್ ಮೇಲೆ 150 ಫುಲ್ ಮರ್ಡರ್ ಕೇಸು, 80 ಹಾಫ್ ಮರ್ಡರ್ ಕೇಸ್ ಇದೆ. ಆದ್ರೆ ಒಂದೇ ಒಂದು ರೇಪ್ ಕೇಸ್ ಇಲ್ಲ, ಗೊತ್ತಾ? ಈಗ ರೇಪು ನಡೆಯುತ್ತೆ. ಎತ್ತೋ ಕೈನಾ. ನನ್ ಮಗಳು ಬಿಟ್ಬಿಡ. ಎಳಿದ್ಯಾ? ಎಳಿ ನೋಡೋಣ. ರಾಜ ರೋಷವಾಗಿ ನನ್ ಸೆರೆಗೆ ಎಳೆಯೋಕೆ ನಿನ್ ದುಶ್ಯಾಸನನೂ ಅಲ್ಲ, ಎಳೆಯೋವಾಗ ಸುಮ್ನೆ ಇರೋಕೆ ನನ್ ಪಾಂಚಾಲಿನೂ ಅಲ್ಲ. ಮರ್ಯಾದೆಗೆ ಎಳ್ದಿರೋ ಸೆರೆಗ್ನ ನೀನೇ ಹೊದಿಸ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ನಾನ್ 10 ಎಣ್ಸೋದ್ರೊಳಗೆ ನಿನ್ನ ಗಂಡ ಬರ್ದೆ ಹೋದ್ರೆ ಇಲ್ಲಿ ನಡೆಯೋದೇ ಬೇರೆ. 1 2 3 4 5 6 7 8 9 10.
ಬೇರೆ ಯಾವ್ದೇ ಹೆಂಗ್ಸಾಗಿದ್ರು ಕೆರೆಗೋ ಬಾವಿಗೋ ಹಾರ್ತಿದ್ಲು, ನೇಣ್ ಹಾಕೋತಿದ್ಲು, ಇಲ್ಲ ವಿಷ ಕುಡ್ದು ಸಾಯ್ತಿದ್ಲು. ನಡು ರಸ್ತೆಲಿ ಅಷ್ಟು ಜನದ ಮಧ್ಯೆ ಯಾವನೋ ಒಬ್ಬ ನನ್ ಸೆರಗ ಕೈ ಹಾಕಿದ್ರು. ನಾನಿನ್ನು ಜೀವ ಹೊತ್ಕೊಂಡ್ ಬದುಕಿದೀನಿ. ಬೇಡ, ಮುಟ್ಬೇಡಿ ನನ್ನ. ಬೇಡ ವಿಜಯ್, ನನ್ನ ಹತ್ರ ಬರ್ಬೇಡಿ. ಎಂಥ ಷಂಡನಿಗೂ ಒಂದ್ ಸ್ವಲ್ಪ ನಾರು ಕೋಪ ಬರುತ್ತೆ, ನಿಮಗೆ ಯಾಕ್ರಿ ಬರಲ್ಲ? ನಿಮ್ಮ ಮೈಯಲ್ಲಿ ರಕ್ತನೇ ಹರಿತಾ ಇಲ್ವಾ? ನಿಮಗ್ ರೋಷ ಅನ್ನೋದೇ ಇಲ್ವಾ? ಮತ್ ನಿಮಗ್ ಕೋಪ ಬರ್ಬೇಕಲ್ಲ, ಯಾಕ್ರಿ ಕೋಪ ಬರಲ್ಲ? ನಾವ್ ಮಾಡೋ ಅಡ್ಗೆಲಿ ಉಪ್ಪು ಖಾರ ಎಲ್ಲ ಹಾಕಲ್ವಾ? ಎಲ್ಲಾನು ಸರಿಯಾಗಿ ಹಾಕ್ತೀನಲ್ಲ. ಇವತ್ತು ಆ ಜಗ್ಗುದಾದ ಹೇಳೋದೊಂದ್ ಸ್ವಲ್ಪ ತಡವಾಗಿದ್ದಿದ್ರೆ ನನ್ ಕತೆ ಏನಾಗಿರೋದು ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ರೀ. ಕಂಡವ್ರ ಹೆಂಡತಿನ ಬೇರೆ ಒಬ್ಬ ಕಣ್ಣೆತ್ತಿ ನೋಡಿದ್ರೆ ನನಗೆ ಕೋಪ ಬರುತ್ತೆ. ಅಂತದ್ರಲ್ಲಿ ನಿಮ್ಮ ಹೆಂಡತಿ ಸರಿಗ್ನ ಯಾವನೊಬ್ಬ ಎಳಿಬೇಕಾರೆ ನಿಮ್ಗೆ ಏನು ಅನ್ನಿಸ್ಲಿಲ್ವಾ? ವಿಶು, ನಾನೇನ್ ಹೇಳ್ತೀನಿ? ಒಂದು ಹೆಣ್ಣು ತಾಳಿ ಕಟ್ಟಿಸ್ಕೊಂಡ್ ಗಂಡನ್ ಮನೆಗ್ ಬರೋದು, ಅವನ್ ಜೊತೆ ಸಂತೋಷವಾಗಿ ಸುತ್ತಾಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂಡು ಮಕ್ಳನ್ನ ಹೇಳೋಕಲ್ಲ ರೀ. ಮುಖ್ಯವಾಗಿ ಅವಳ ಮಾನ ಪ್ರಾಣಗೆ ರಕ್ಷಣೆ ಸಿಗ್ಲಿ ಅಂತ. ಅದೇ ಸಿಗ್ದಾದ್ಮೇಲೆ ಅಂತ ಗಂಡ ಯಾಕೆ ಬೇಕು? ಕಟ್ಕೊಂಡ ಹೆಂಡತಿ ಮಾನ ಕಾಪಾಡಕ್ಕೆ ಯೋಗ್ಯತೆ ಇಲ್ದೇ ಇದ್ಮೇಲೆ ನಿಮ್ಮಂತ ಗಂಡಸರಿಗೆ ಮದುವೆ, ಹೆಂಡತಿ, ಸಂಸಾರ ಇವೆಲ್ಲ ಯಾಕೆ? ಬೇಡ, ನನಗ್ ಬೇಡ. ಇನ್ನೊಂದು ಕ್ಷಣ ನಾನು ನಿಮ್ ಜೊತೆ ಇರಲ್ಲ, ಹೊರಟೋಗ್ತೀನಿ. ವಿಶಾಲು, ನಾನು ತಪ್ಪು ಮಾಡಿದ್ದೀನಿ ಕಣೆ. ನನ್ನನ್ನು ಏನ್ ಬೇಕಾದ್ರೂ ಬೈ, ಯಾವ ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬಿಡ್ಬೇಡ ಕಣೆ, ಹೇಳ್ಬಿಡ್ಬೇಡ ನೀನು. ಯಾಕೆಂದ್ರೆ ನೀನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ. ಇರಬೇಕು. ಜೀವನದಲ್ಲಿ ಹೆಂಡತಿ ಅನ್ನೋಳು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಅವಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ನಿಮಗೆ ರೋಷ, ಪೌರುಷ ಬರ್ಬೇಕು. ಆಗ ನಾನೇ ನಿಮ್ ಹತ್ರಕ್ಕೆ ಬರ್ತೀನಿ. ಆದ್ರೆ ಅದಕ್ಕೆ ಮುಂಚೆ ನೀವೇನಾದ್ರೂ ನನ್ನ ನೋಡೋಕ್ ಬಂದ್ರೆ ನನ್ ಮೇಲೆ ಆಣೆ. ವಿಶಾಲು, ನಿನ್ ಗಂಡನ ಸ್ವಭಾವ ನಿನ್ ಗೊತ್ತಿಲ್ವೇನಮ್ಮ? ಇದೆಲ್ಲ ಹೊಸದೇನೆ ನೋಡು. ಇದೆಲ್ಲ ಗೊತ್ತಿತ್ತಾನೆ ಅವನನ್ನ ಮದ್ವೆ ಆಗಿದ್ದು. ಈಗ ಇದ್ದಕ್ಕಿದ್ದಾಗೆ ರೋಷ ಬರ್ಬೇಕು ಅಂತ ಮನೆ ಬಿಟ್ಟು ಬಂದಿದ್ಯಲ್ಲ, ಇದೆಲ್ಲ ಆಗೋ ಕೆಲ್ಸ ಏನಮ್ಮ? ಆಗ್ಬೇಕಮ್ಮ, ಆಗ್ಲಿ ಅಂತಾನೆ ನಾ ಮನೆ ಬಿಟ್ಟು ಬಂದಿರೋದು. ವಿಶಾಲು, ನಿನಗ್ ಬುದ್ಧಿ ಇದ್ಯೇನೆ? ನಿನ್ ತಲೆ ಮೇಲೆ ನೀನೆ ಮಣ್ಣ ಹಾಕೋತಾ ಇದ್ಯಾ? ಗಂಡಂದಿರ್ ಜೊತೆ ಮುನಿಸ್ಕೊಂಡು ಎಷ್ಟೋ ಹೆಣ್ಮಕ್ಳು ತವ್ರಿಗೆ ಬಂದ್ ಸೇರ್ಕೊಂಡಿದ್ದಾರೆ, ತವ್ರ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ಆ ಗಂಡಂದಿರು ಬೇರೆ ಮದ್ವೆ ಆಗಿ ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ. ಅದನ್ನೆಲ್ಲ ನೋಡಿ ಸಹಿಸ್ಕೊಳ್ಳಾರ್ದೆ ತವ್ರಿಗೆ ಬಂದ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಮ್ಮ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಮ್ಮ, ಇದೆಲ್ಲ ನಡಿಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದ್ರೆ ನಡೀಲಿ ಬಿಡು. ನಾನು ಮಾತ್ರ ಮತ್ತೆ ಆ ಮನೆ ಹೊಸಲು ತೊಳಿಯಲ್ಲ. ನೋಡು, ನನ್ನ ಮಗನಿಗೆ ಯಾವ ತರ ಎಲ್ಲ ಗೊತ್ತಿಲ್ಲ. ನೀನೇನಾದ್ರೂ ಅವನ ಹತ್ರ ಬಾಯ್ ಬಿಟ್ಟಿಯಾ? ಹುಷಾರ್. ವಿಶಾಲು, ಈಗ ತಲೆ ಮೇಲೆ ಕೈ ಇಟ್ಕೊಂಡ್ರೆ ಏನೇ ಪ್ರಯತ್ನ? ಅವಳು ಹೋಗೋರ್ಗೆ ಏನೇ ಮಾಡ್ತಿದ್ದೆ? ದಾದಾ, ನಮ್ಮಳಿ ನೀನು ಅನ್ಬೇಡ, ಅವನೊಂಥರ ಹಸ್ಮಗು ಇದ್ದಂಗೆ. ನಾನಿಷ್ಟೆಲ್ಲ ಕಷ್ಟಪಟ್ಟಿದ್ದೇನಾ? ಇಲ್ಲ, ಹಾಗಾಗಕ್ ನಾ ಬಿಡಲ್ಲ. ದಾದಾ, ಎಲ್ಲೋಗ್ಬೇಕು ಅಂತ ಇದ್ದೀರಿ? ವಿಶಾಲಮ್ಮನ್ ತಾಯಿ ಮನೆಗೆ ಹೋಗಿ ಕ್ಷಮೆ ಕೇಳಿ ನಾನ್ ಕರ್ಕೊಂಡ್ಬರ್ತೀನಿ. ನೋಡಿ, ಇನ್ನು 3-4 ದಿವಸ ನೀವು ಈ ಹಾಸಿಗೆ ಬಿಟ್ಟು ಹೇಳ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾನಿಲ್ಲ. ಹಾಗಲ್ಲ ಭದ್ರಾವತಿ. ಅಯ್ಯೋ, ನನಗ್ ಗೊತ್ತು ನಿಮ್ ಮನ್ಸ್ ಕೇಳಲ್ಲ ಅಂತ. ಆದ್ರೆ ಈ 3 ದಿವಸದಲ್ಲಿ ಪ್ರಪಂಚ ಏನು ಕೊಳ್ಳೆ ಹೋಗಲ್ಲ. ನಿಮ್ ದಮ್ಮಯ್ಯ ಅಂತೀನಿ, ರೆಸ್ಟ್ ತಗೊಳ್ಳಿ. ಬನ್ನಿ. ನಾನೇನೋ ಮಾಡಕ್ ಹೋದೆ, ಒಳ್ಳೆ ಟೈಮಲ್ಲಿ ವಿಶಾಲಕ್ಷಮ್ಮ ಮನೆ ಬಿಟ್ಟು ಹೋದ್ಲಲ್ಲಪ್ಪ.
ವಿಶಾಲು, ಬೆಟ್ಟದಷ್ಟು ಪ್ರೀತಿ ಮನ್ಸಲ್ಲಿಟ್ಕೊಂಡು ವಿಜಯ್ನ ಯಾಕಮ್ಮ ಬಿಟ್ಟು ಬಂದೆ? ದೇವ್ರು, ಓಟ ಮುಂದ್ಗಡೆ ಇಟ್ಕೊಂಡು ಉಣ್ಣ ತಟ್ಟೆ ಕೌಚ್ ಹಾಕೊಂಡು ಇದೇನ್ ದೇವ್ರು, ಊಟ ಮಾಡಿ. ನನ್ನ ಹೆಂಡತಿನ ಬಿಟ್ಟು ನಾನು ಯಾವತ್ತೂ ಊಟ ಮಾಡಿಲ್ಲ ಮಾಮ. ನಾನು ಮನೆಗೆ ಬರೋದು ಎಷ್ಟೇ ಹೊತ್ತಾದ್ರು ನನಗೋಸ್ಕರ ಅವಳು ಕಾಯ್ಕೊಂಡಿರ್ತಾ ಇದ್ಲು. ನಾನು ಊಟ ಮಾಡಿದ ತಟ್ಟೆಯಲ್ಲೇ ಅವಳು ಊಟ ಮಾಡ್ತಾ ಇದ್ಲು. ಹೋಗಿ ಸಮಾಧಾನವಾಗಿ 4 ಮಾತಾಡಿ ಕರ್ಕೊಂಬಂದ್ರ ಆಯ್ತು ತಗಳಿದ್ದೇವ್ರು. ಹೇಗೆ ಹೋಗಿ ಕರ್ಕೊಂಬರೋದು ಮಾಮ? ಅವಳು ಮನೆ ಬಿಟ್ಟು ಹೋಗುವಾಗ ಸುಮ್ಮನೆ ಹೋಗಿದ್ರೆ ಸರಿ. ನಾನು ಹುಡ್ಕೋಕ್ ಬರಬಾರ್ದು, ನನ್ನ ಮುಖನೂ ನೋಡಬಾರ್ದು ಅಂತ ನನ್ನ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಸರ್ವೋತು ಬಿಡು. ಅದೇನೋ ಮಗ ಕ್ವಾಪ್ದಲ್ಲಿ ಒಂದ್ ಮಾತು ಅನ್ಬಿಡ್ತು ಅಂತ ಅದ್ರ ಜೊತೆಯಲ್ಲಿ ಬಾಳ್ವೆನೇ ಮಾಡಿಲ್ದಂಗೆ ಕೊನೆ ಗಂಟ ಒಬ್ಬಂಟಿಯಾಗಿರಕಾಯ್ತದ ಅಳಿದೇವ್ರು. ಈ ಸಾಲವ ಹೇಳಿದ್ದು ನನ್ ಹುಡಿಕೊಂಬರ್ಬಾರ್ದು, ನನ್ ಮಕ ನೋಡ್ಬಾರ್ದು ಅಂತ ತಾನೇ ಹೇಳಿರೋದು. ಮಗ ಹುಡಿಕೊಂಡು ಬರ್ಬೇಡ ಅಂತ ಏನು ಹೇಳಿಲ್ವಲ್ಲ ಮಾಮ. ನೋಡಪ್ಪ, ನೀನು ವಿಶಾಲಮ್ಮನ್ ನೋಡಕ್ ಹೋದೆ ಅಂತಾನೆ ಇಟ್ಕೋ, ನಿನ್ನ ಕುತ್ಕೆ ಹಿಡಿದು ಆಚಿಗೆ ದೆಬ್ಬಿಡ್ತಾರ. ನೋಡಿದ ತಕ್ಷಣನೇ ಓಡ್ ಬಂದು ಬಾಚಿ ತೆಬ್ಕೊಂಡು ಗಳಗಳ ಗಳಗಳ ಅಂತ ಹತ್ಬಿಡಕಿಲ್ವಾ? ಹುಚ್ಚಪ್ಪ, ಇದಕ್ಕೆಲ್ಲ ಮನಸ್ಸು ತಣ್ಣದ್ ಮಾಡ್ಕೊಂಡು ಉಣ್ಣದ್ ಬಿಟ್ರ ಆಯ್ತದ? ಶಿವ ಅಂತ 4 ತುತ್ತಿಬಿಟ್ಟು ಊರ್ ಕೊಟ್ಬಿಡು. ನನ್ಗ ಊಟ ಸೇರಲ್ಲ, ಬೇಡ ಮಾಮ. ಬೇಡ ಕಣಪ್ಪ, ಹಠ ಮಾಡ್ಬೇಡ. ಈ ಸಲವ ಹೋದಾಗಿಂದ ಒಂದ್ ತುತ್ತು ಊಟ ಮಾಡಿರೋದ್ ನಾನ್ ನೋಡಿಲ್ಲ. ನಿನ್ ದಮ್ಮ ಹೇಳ್ತೀನಿ ಅನ್ನು. ಹಾಯ್ ಪಂಕಜ್. ಹಾಯ್ ಡ್ಯಾಡಿ. ಹಾಯ್ ಹಾಯ್. ಕ್ಯಾಚ್ ಹಿಡಿದ್ಬಿಟ್ಯಾ? ಓಕೆ, ಈಗ ನೀನ್ ಬಾಲ್ ಮಾಡು, ನಾವಿಬ್ರು ಕ್ರಿಕೆಟ್ ಆಡೋಣ. ಬಾಲ್ ಹಾಕ್ಬೇಕಾ? ಅತ್ತೆ, ಓ ಅಳಿಯಂದಿರು, ಬನ್ನಿ ಬನ್ನಿ. ನಮಸ್ಕಾರ ಅತ್ತೆ. ನಮಸ್ಕಾರ. ಏ ವಿಶಾಲು, ಅಳಿಯಂದ್ರು ಬಂದಿದ್ದಾರೆ. ಒಳಗಡೆ ಬನ್ನಿ ಅಂತ ಕರೀದೆ, ಯಾಕೆ ಮುಖ ಉದಿಸ್ಕೊಂಡು ಕೂತಿದ್ಯಾ? ಎದೇಳು. ಇವ್ರಿಗೆ ಯಾರು ಇಲ್ಲಿ ಬರಕ್ ಹೇಳಿದ್ದು? ನನ್ನ ನೋಡಕ್ ಬರ್ಬಾರ್ದು, ಇವ್ರ ಮುಖಾನ ತೋರಿಸ್ಬಾರ್ದು ಅಂತ ಹೇಳಿರ್ಲಿಲ್ವಾ? ಬೇಡ ವಿಶಾಲು, ನಿನ್ನಷ್ಟು ಗಟ್ಟಿ ಮನಸ್ಸು ನನಗಿಲ್ಲ ಕಣೆ. ನಿನ್ನೆ 1 ದಿವಸನ ಕಳೆಯೋದಕ್ಕೆ ನಾನೆಷ್ಟು ಕಷ್ಟಪಟ್ಟೆ ಗೊತ್ತೇನೆ? ಆ ಕಷ್ಟ ನಿನಗೂ ಆಗಿದೆ, ಆಗ್ತಾ ಇದೆ. ಆದ್ರೆ ನೀನ್ ಅದನ್ನ ಹೊರಗೆ ತೋರಿಸ್ಕೊಳ್ದೆ ನಾಟಕ ಆಡ್ತಾ ಇದೀಯಾ. ಖಂಡಿತ ನಿನಗೂ ನನ್ನನ್ನು ಬಿಟ್ಟಿರೋಕ್ ಸಾಧ್ಯ ಇಲ್ಲ ವಿಶಾಲು. ಯಾಕ್ರಿ ಸಾಧ್ಯ ಇಲ್ಲ? ನಾನು ನಿಮ್ಮ ಹಾಗಲ್ಲ. ನನ್ನಲ್ಲಿ ರೋಷ, ಮಾನ, ಮರ್ಯಾದೆ, ಸ್ವಾಭಿಮಾನ ಎಲ್ಲ ಇದೆ. ಯಾರು ನನಗೊಂದು ಮಾತು ಹೇಳಿದ್ರೆ ಸಾಯೋವರೆಗೂ ಅವ್ರ ಮುಖ ಕೂಡ ನೋಡಲ್ಲ. ನೀವು ಬಂದು ಇಲ್ಲಿ ನಿಂತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಮುಚ್ಚೆ ಬಾಯ್, ನಿಂದ ಅತಿ ಆಯ್ತು. ಅವ್ರೇನ್ ಕಂಡವ್ರ ಮನೆಗ್ ಬಂದಿದಾರ? ಅವ್ರ ಅತ್ತೆ ಮನೆಗ್ ಬಂದಿದ್ದಾರೆ. ಹೆಂಡತಿನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಜಾಸ್ತಿ ಮಾತಾಡದೆ ಅವ್ರ ಜೊತೆಲಿ ಹೊರಟೋಗು. ಯಾರು ಏನೇ ಹೇಳಿದ್ರು ನಾನ್ ಮಾತ್ರ ಹೋಗೋದಿಲ್ಲ. ನಾನು ಇಲ್ಲಿರೋದು ನಿನ್ಗೆ ಅಷ್ಟೊಂದು ತೊಂದ್ರೆ ಆದ್ರೆ ಹೇಳು, ಯಾರು ಕಣ್ಕು ಕಂದ್ರೆ ದೂರ ಹೊರಟೋಗ್ತೀನಿ. ಅತ್ತೆ, ವಿಜಯ ಪ್ರಕಾಶ್, ಇಂಜಿನಿಯರ್ ವಿಜಯ ಪ್ರಕಾಶ್ ಅತ್ತೆ ಮನೆಯಲ್ಲಿ. ಯೋ, ಏನೋ ನೀನ್ ಹಿಂಗ ಅವಾಜ್ ಹಾಕ್ಬಿಟ್ರ ನಾ ಹೆದರ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಮ್ಮಪ್ಪನೇ ವಿಜಯ್ ಪ್ರಕಾಶ್. ಏನೀಗ? ಗಾಡ್ ಈಸ್ ಗ್ರೇಟ್. ಅಪ್ಪನ್ ಹುಡ್ಕೊಂಡ್ ಬಂದ್ರೆ ಮಗ ಸಿಕ್ತ. ಡ್ಯಾಡಿ, ಯಾರೋ 7 ಜನ ರೋಡಿಗಳು ಬಂದಿದ್ದಾರೆ. ಇವ್ರನ್ ಕೇಳಿದ್ರೆ ನಿನ್ನ ಸಾಯ್ಸಕ್ ಬಂದಿಯಾರಂತೆ. ಬಾ ಡ್ಯಾಡಿ, ಒಂದ್ ಕೈ ನೋಡ್ಕೋ. ಯೋ, ಎತ್ತಯ್ಯ ಕೈನಾ. ನಾನಿನ್ ಚಾಕು ತೀರಗಳಿಗೆಲ್ಲ ಹೆದ್ರೋನಲ್ಲ, ಗೊತ್ತಾಯ್ತಾ? ಕಮಾನ್ ಡ್ಯಾಡಿ, ಕಮಾನ್. ಅವನ್ ಹಿಂದೆಂದ ತಪ್ಪಿಸ್ಕೊಂಡ್ಬಿಟ್ಟಾನು. ನೀವು 3 ಜನ ಹೋಗಿ ನಿಂತ್ಕೊಂಡ್ರು ಚಮಚಗಳ. ನಾನೇ ಇಲ್ಲಿದ್ದೀನಿ, ನಮ್ ಡ್ಯಾಡಿ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತಾರಾ? ಡ್ಯಾಡಿ ಬೇಗ ಬಾ ಡ್ಯಾಡಿ, ನಿನ್ ಪವರ್ ಏನು ಅಂತ ಇವ್ರಿಗೆ ತೋರ್ಸು. ಪವರ್ ಅಂತೆ ಪವರ್. ಡ್ಯಾಡಿ, ನಾನು ನಿಮ್ಮನ್ನ ಎಷ್ಟೊತ್ತಿಂದ ಕರೀತಾ ಇದ್ದೀನಿ, ಬೇಗ ಬನ್ನಿ ಡ್ಯಾಡಿ. ಇವರೆಲ್ಲ ನನ್ ಮುಖ ನೋಡ್ಕೊಂಡು ನಗ್ತಾ ಇದಾರೆ. ಬೇಗ ಬನ್ನಿ ಡ್ಯಾಡಿ. ಬರ್ತೀನೋ ಮಗನೇ. ಬೇಡ ರೀ, ಬಿಡಿ. ಬಂದಿರೋ ರಾಗ ತುಂಬಾ ಕೆಟ್ಟವನು ರೀ.
ಅವ್ನ ಬಿಟ್ಟು ಏನ್ ಮಾಡಕ್ಕೋ ಹೇಸಲ್ಲ. ನಾನು ಅವನ ಹತ್ರ ಹೋಗಿ ನೀವ್ ಬಂದಿಲ್ಲ ಅಂತ ಹೇಳ್ತೀನಿ. ನೀವ್ ಹೋಗ್ಬೇಡ್ರಿ. ಹೋಗ್ಲಿ ಬಿಡೆ, ಅವನ ಹತ್ರ ಒದೆ ತಿಂದು ಸಾಯಿಲಿಂತ ತಾನೇ ನೀನ್ ತವ್ರ ಮನೆಗೆ ಬಂದು ಸೇರ್ಕೊಂಡಿರೋದು. ನಿನ್ ಹತ್ರ ಉಗಿಸ್ಕೊಂಡು ಬದುಕೋದ್ಕಿಂತ ಅವನ ಹತ್ರ ಒದೆ ತಿಂದು ಸಾಯ್ಲಿ ಬಿಡೆ. ನಾನ್ ಬೇಕು ಅಂತ ಇವನ್ನ ಬಿಟ್ಟು ಬರ್ಲಿಲ್ಲಮ್ಮ. ಆ ಜಗ್ಗು ಅದನ್ನೇ ಹೇಳಿದ್ದು, ನಾನು ಈ ರೀತಿ ನಾಟಕ ಆಡಿದ್ರೆ ನನ್ ಗಂಟೆಗೆ ರೋಷ ಬರುತ್ತೆ ಅಂತ. ಅದಕ್ಕೋಸ್ಕರನೇ ನಾನು ಇವ್ರ ಮನಸ್ಸಿಗೆ ನೋವಾಗೋ ತರ ನಡ್ಕೊಂಡ್ಬಿಟ್ಟೆಮ್ಮ. ವಿಜಯ್, ನನ್ನ ಕ್ಷಮಿಸ್ಬಿಡಿ. ಡ್ಯಾಡಿ, ಒಳಗ್ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನೀವು? ಬೇಗ ಬನ್ನಿ ಡ್ಯಾಡಿ, ಇವತ್ತು ಏನಾಗಿದೆ ನಿಮ್ಗೆ? ನನ್ನ ಕ್ಷಮಿಸ್ಬಿಡ್ರಿ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಹೋಗ್ಬಿಡಿ. ಇಲ್ಲ, ನನ್ನ ಮಗ ನನ್ನ ಶೌರ್ಯ ಸಾಹಸದ ಬಗ್ಗೆ ಎಷ್ಟೊಂದು ನಂಬಿಕೆ ಇಟ್ಕೊಂಡು ಅವ್ರ ಮೇಲೆ ಓಪನ್ ಚಾಲೆಂಜ್ ಮಾಡ್ತಿದ್ದಾನೆ. ನಾನ್ ಸತ್ರು ನನ್ನ ಮಗನ ನಂಬಿಕೆ ಸಾಯ್ಬಾರ್ದು. ನೋಡು, ನಮ್ ಡ್ಯಾಡಿ ಬಂದ್ರು. ಏನ್ರ ಎಲ್ಲ ತಮಾಷೆ ನೋಡ್ತಿದ್ದೀರಾ? ಯಾರಾದ್ರೂ ಇಬ್ರು ಹೋಗಿ ಈ ರಾಕ ಏನು ಅಂತ ತೋರ್ಸ್ಬಿಟ್ ಬನ್ನಿ. ಏನ ಇಬ್ರ? ನಮ್ ಡ್ಯಾಡಿ ನೋಡಕ್ಕೆ ಇಬ್ರ? ಓಯ್ ಹೋಗ್ರೋ, ಇಕ್ಕಿಸ್ಕೊ ಹೋಗ್ರೋ. ಪೊಲೀಸಿಗೆ ಫೋನ್ ಮಾಡ್ತೀನಮ್ಮ. ವಿಶಾಲ್, ಇವನೇ ನಮ್ ಡ್ಯಾಡಿನ ಕೊಂದಿದ್ದು. ಭಯ ಪಡ್ಬೇಡ ಮಗ, ನೀನ್ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತೀಯ. ನಾನ್ ನಿನ್ ಶೂಟ್ ಮಾಡ್ಬಿಟ್ರೆ ಆಮೇಲೆ ಈ ರಾಕ ಹ್ಯಾಕ್ ಫೈಟ್ ಮಾಡ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನಾನು ನಿನ್ ವಿದ್ಯೆ ನೋಡಿದ್ದೀನಿ, ನೀನ್ ಇವಾಗ ನನ್ ವಿದ್ಯೆನೂ ಸ್ವಲ್ಪ ನೋಡು. ಡ್ಯಾಡಿ, ಇವನೇ ಡ್ಯಾಡಿ ಚಂದನ್ ಡ್ಯಾಡಿ ಕೊಂದಾಕಿದ್ದು. What a miracle! ಧೈರ್ಯ ಅನ್ನೋದು ಬಾಡಿಗೆ ಸಿಗೋದಲ್ಲ, ಬ್ಲಡ್ ಇಂದ ಬರ್ಬೇಕು, ಬ್ಲಡ್ ಇಂದ. ಅದು ನಮ್ ಹೀರೋಗ್ ಬಂದಾಯ್ತು. ಇನ್ನವನ್ನ ಯಾವ ತೋಲಾಂಡಿ ಬಂದ್ರು ಏನು ಮಾಡಕ್ಕಾಗಲ್ಲ. ಟ್ರೈ ಮಾಡ್ತೀಯಾ? ಐ ಭದ್ರಾವತಿ ಜಗೋ ಕೊಡು. ತಗೋ, ಇದು ನಮ್ಮೂರ ತರ. ನಿನಗ್ ತಾಕತ್ತಿದ್ರೆ ಹೋಗ್ ಸಾಯಿಸು.
ಇದೇ ಕೈನ ಪೀಸ್ ಮಾಡು ಡ್ಯಾಡಿ. ಹಾಕೋ ಡ್ಯಾಡಿ. ವಿಜಯ ಪ್ರಕಾಶ್! Control yourself! Control! Take him away. Now I like you. Mr. Vijay Prakash, we are proud of you. ಧೈರ್ಯಂ ಸರ್ವತ್ರ ಸಾಧನಂ ಅಂತ ತೋರಿಸ್ಬಿಟ್ರಿ. Keep it up. ಡ್ಯಾಡಿ ಯು ಆರ್ ರಿಯಲಿ ಗ್ರೇಟ್ ಡ್ಯಾಡಿ. ಹಜ್ಜನని ಹಿಂದೆ ಹಾಕೊಂಡು ಕೈನಲ್ಲಿ ಲಾಂಗ್ ಇಟ್ಕೊಂಡು ಊಳಾಪಾಟಿ ಹೊಡಿತಾನಲ್ಲ, ಅವನ್ ದಾದ ಅಲ್ಲ. ತನ್ನ ಮಾನ ಸ್ವಾಭಿಮಾನನ ಕಾಪಾಡೋದಕ್ಕೋಸ್ಕರ 10 ಜನಗಳ ಮಧ್ಯೆ ಅಭಿಮನ್ಯು ತರ ನಿಂತ್ಕೊಂಡು ಹೋರಾಡ್ತಾನಲ್ಲ, ಅವನು ನಿಜವಾದ ದಾದ. ಮಿಸ್ಟರ್ ವಿಜಯ್ ಪ್ರಕಾಶ್, ಇಷ್ಟು ದಿನ ನೀನು ನಿನ್ ಮಗನಿಗೆ ಕಥೆ ರೂಪದಲ್ಲಿ ಹೇಳ್ತಿದ್ದೆ, ಇವತ್ತು ನಿಜ ಮಾಡ್ಬಿಟ್ಟೆ. ಶಬಾಷ್. ಇವತ್ತಿಗೆ ಜನ್ಮ ಸಾರ್ಥಕ ಆಯ್ತು ಬಿಡು. ದೇವ್ರು, ನೀನು ವಿಶಾಲಾಕ್ಷಮ್ಮನ್ ಗಂಡ ಅಂತ ಪ್ರೂವ್ ಮಾಡ್ಬಿಟ್ಟೆ.